ವೆಲ್ಕಮ್ ಟು ದ ಗಣೇಶ್ ಸ್ಟಡೀಸ್. ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಒಟ್ನಲ್ಲಿ ಆರ್ ಸಿ ಬಿ ಒಂದು ಲೆವೆಲ್ಗೆ ಗೆಲ್ತಾರೆ ಅಂದ್ಕೊಂಡಿದ್ದೀನಿ. ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ ಕೆ ಆರ್ ಗೆಲ್ತಾರೆ, ಇಲ್ಲ ಆರ್ ಸಿ ಬಿ ಗೆಲ್ತಾರೆ. ಒಟ್ನಲ್ಲಿ ಇಷ್ಟೊಂದು ಕ್ಲೋಸಾಗಿ ಹೋಗುತ್ತೆ ಅಂದ್ಕೊಂಡಿಲ್ಲ. ಮೇನ್ ಗುರು ಕರಣ್ ಶರ್ಮಾಗೆ ಇಲ್ಲಿ ಕ್ರೆಡಿಟ್ ಕೊಡಬೇಕು. ಬೌಲರ್ ಹಾಗೂ ಬ್ಯಾಟ್ಮನ್ಸ್ ಆಗಿ ಹೊಡೆದಿದ್ದಾರೆ. 9 ಬಾಲ್ಗೂ 10 ಬಾಲ್ಗೂ 20 ರನ್, ಅಲ್ಲಿಂದನೇ ಮ್ಯಾಚ್ ಚೇಂಜ್ ಆಯಿತು. ಒಟ್ನಲ್ಲಿ ಗುರು ಇಲ್ಲಿ ಆರ್ ಸಿ ಬಿ ಟಾಸ್ ಗೆದ್ದು ಒಳ್ಳೆ ಮೂನೇ ಮಾಡ್ಕೊಂಡ್ರು. ಒಟ್ಟಿನಲ್ಲಿ ಮೇನ್ ಪವರ್ ಪ್ಲೇಯಲ್ಲಿ ಬೇಗನೆ ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಸಾಲ್ಟ್ ಅಗ್ರೆಸಿವ್ ರೋಲ್ ಆಡೋಕ್ಕೆ ಹೋಗಿನೇ ಅಲ್ಲಿ ಮ್ಯಾಚ್ ಹೋಯ್ತಾ ಅನ್ನೋಕ್ಕಿಂತ ಮುಂಚೆನೇ ಒಟ್ಟಿನಲ್ಲಿ ಬೇಗನೆ ಔಟ್ ಮಾಡಿದ್ರು. ಒಟ್ಟಿನಲ್ಲಿ ಸಾಲ್ಟ್ ಆಗಲಿ, ಮೇನ್ ಇಲ್ಲಿ ಸೂರ್ಯ ನಾಯರನ್ನು ಬೇಗನೆ ಔಟ್ ಮಾಡಿದೆ. ಇವರು ಇಷ್ಟು ಕಡಿಮೆ ರನ್ ಬರೋಕ್ಕೆ ಸಾಧ್ಯ ಇತ್ತು, ಇಲ್ಲಾಂದರೆ ಇದು 250 ಹೋಗೋಕ್ಕೂ ಈಸಿ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಿಂಕು ಸಿಂಗ್ ಆಗಲಿ, ವೆಂಕಟೇಶ್ ಅಯ್ಯರ್ ಆಗಲಿ, ಮತ್ತು ಆಂಡ್ರೆ ಡ್ರೆಸಲ್ಲೇ ಮೇನ್ ಗುರು. ಆಂಡ್ರೆ ಡ್ರೆಸಲ್ಲು ಅವರೆಲ್ಲ ಬಂದ್ಬಿಟ್ಟು ಚೆನ್ನಾಗಿ ಕೆಡವಿದ್ಕೇನೆ ಆರ್ ಸಿ ಬಿ ಇಷ್ಟೊಂದು ಕೆ ಆರ್ಗೆ ಇಷ್ಟೊಂದು ರನ್ ಬಂತು. ಒಟ್ಟಿನಲ್ಲಿ ಇವರು ಸಿಕ್ಕಾಪಟ್ಟೆ ಎಕ್ಸ್ಟ್ರಾಸ್ನ ಕೊಟ್ಟರು, 20 ಎಕ್ಸ್ಟ್ರಾ. ಸೊ 7 ವೈಡು. ಒಟ್ಟಿನಲ್ಲಿ ಬೌಲಿಂಗು ಚೆನ್ನಾಗಿತ್ತು ಒಟ್ಟಿನಲ್ಲಿ ಆರ್ ಸಿ ಬಿದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಯಶ್ ಅವರು ಮೇನ್ ಇಲ್ಲಿ ಅವರು 56 ರನ್ ಹೊಡಿಸ್ಕೊಂಡ್ರು, 2 ವಿಕೆಟ್ ತಗೊಂಡ್ರು. ಅವರೇ ಜಾಸ್ತಿ ರನ್ ಎಲ್ಲರಿಗಿಂತ ಹೊಡಿಸ್ಕೊಂಡ್ರು. ಲಾಕಿ ಬರ್ಜಿನೂ ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಹೊಡೆದ್ರು. ಮೇನ್ ಇಲ್ಲಿ ಗ್ರೀನ್ ಆಲ್ರೌಂಡರ್ ಅಂಡರ್ ಥರ ಆಡಿದ್ರು. ಮೇನ್ ಅವರು ಚೆನ್ನಾಗಿ ಒಂದೊಳ್ಳೆ ಕ್ಯಾಚ್ನ ಹಿಡಿದ್ರು. ಒಟ್ಟಿನಲ್ಲಿ ಅದು ಇಂಪಾರ್ಟೆಂಟ್ ಕ್ಯಾಚ್ ಮಾಡಿದ್ರು. ಮ್ಯಾಚ್ ಅಲ್ಲಿಂದನೇ ಟರ್ನ್ ಆಯಿತು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಇವರು ಮ್ಯಾಚ್ನ ಟರ್ನಿಂಗ್ ಮಾಡಿಕೊಂಡ್ರು ಆರ್ ಸಿ ಬಿ ಅವರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕ್ರೆಡಿಟ್ ಕೊಡಬೇಕು ಗುರು. ಆರ್ ಸಿ ಬಿ ಬೌಲಿಂಗು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೋತಿದ್ರು, ಅದೇ ಮ್ಯಾನೇಜ್ ಮಾಡ್ಕೋತಿದ್ರು ಅಲ್ಲಲ್ಲೇ ಓವರ್ಗಳಲ್ಲಿ. ಮೇನ್ ನಾನು ಮೊಹಮ್ಮದ್ ಸಿರಾಜ್ನ ಆಡಿಸಿತ್ತಿಲ್ಲ ಅಂದ್ಕೊಂಡಿದ್ದೆ, ಈ ಮ್ಯಾಚು ಆಡಿಸಿದ್ರು. ಒಟ್ಟಿನಲ್ಲಿ ಗುರು ಎಲ್ಲಿ ಮ್ಯಾಚು ಕಚ್ಕೊಂಡು ನೆಲಕ್ಕೆ ಹೋಗಿದಂದಿದ್ರೆ ಕೆ ಆರ್ದು ಮೇನು ಅಲ್ಲಿ 8 ಓವರ್ಗೆ 94 ಇದ್ರು, ಅಲ್ಲೇ ಮ್ಯಾಚ್ ಕಚ್ಕೊಬಿಟ್ಟಿತ್ತು. ಒಟ್ಟಿನಲ್ಲಿ ಅಲ್ಲಿವರೆಗೂ ಪವರ್ ಪ್ಲೇಯಲ್ಲಿ ಮಿನಿಮಮ್ 70 ರನ್ ಹೊಡೆಸ್ಕೊಂಡಿದ್ರು ಅಂತ ಹೇಳ್ಕೊಳ್ಳೋ ರನ್ ಹೇಳಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಈಗೆಲ್ಲ ನಾರ್ಮಲಿ ಪವರ್ ಪ್ಲೇಯಲ್ಲಿ 70 ಹೊಡೆಸ್ಕೊಳ್ಳೋದು. ಒಟ್ಟಿನಲ್ಲಿ ಎಲ್ಲಿಂದ ಮ್ಯಾಚ್ ಚೇಂಜ್ ಆಯಿತು ಅಂದರೆ 15ನೇ ಓವರಿಂದ ಮ್ಯಾಚ್ ಚೇಂಜ್ ಆಯಿತು. ರಿಂಕು ಸಿಂಗು ಮತ್ತು ಮೇನು ಆಂಡ್ರೆ ರಸೆಲ್ ಚೆನ್ನಾಗಿ ಮ್ಯಾಚನ್ನು ಆಡಿದ್ರು. ಒಟ್ಟಿನಲ್ಲಿ ಟೋಟಲಾಗಿ ನಾನು ಅಂದ್ಕೊಂಡಿದ್ದೆ ಒಂದು 250 ಹೊಡಿಬೋದು ಅಂದ್ಕೊಂಡಿದ್ದೆ. ಮೇನ್ ಇಲ್ಲಿ ಕರಣ್ ಶರ್ಮಾ ಒಳ್ಳೆ ಓವರ್ ಮಾಡಿದ್ರು, ಅವರಿಂದನೇ ಮ್ಯಾಚ್ ಇಷ್ಟೊಂದು ಕಡಿಮೆ ರನ್ ಬಂತು. ಒಟ್ಟಿನಲ್ಲಿ ಕರಣ್ ಶರ್ಮಾ ಆಗಲಿ, ಮೊಹಮ್ಮದ್ ಸಿರಾಜ್ ಆಗಲಿ, ಠಾಕೂರ್ ಆಗಲಿ, ಲಾಕಿ ಬರ್ಚಿಷನ್ ಆಗಲಿ, ಗ್ರೀನು ಮೇನು ಗುರು ಒಳ್ಳೆ ಕ್ಯಾಚ್ಗಳನ್ನ ಹಿಡಿದ್ರು. ಡೂಪ್ಲೇಸ್ ಒಳ್ಳೆ ಕ್ಯಾಚ್ನ ಹಿಡಿದ್ರು. ವಿರಾಟ್ ಕೊಹ್ಲಿನೂ ಅಷ್ಟೇ ಒಳ್ಳೆ ಏನೋ ಎನರ್ಜಿ ಇತ್ತು ಆರ್ ಸಿ ಬಿ. ಅದರಿಂದನೇ ಮ್ಯಾಚ್ ಇಲ್ಲಿ ಕ್ಲೋಸ್ ಒಳಗೂ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಹೋಗಿ ಬರ್ಸ್ಕೊಂಡ್ರು. ಒಟ್ಟಿನಲ್ಲಿ ಬಾಯಲ್ಲಿ ಬೀಜ ಬರ್ಸ್ಕೊಂಡು ಮ್ಯಾಚ್ಗಳಿಗೆ. ಒಟ್ಟಿನಲ್ಲಿ ಚೆನ್ನಾಗಿತ್ತು ಗುರು ಮ್ಯಾಚ್ ಅಂತೂ, ನೆಕ್ಸ್ಟ್ ಲೆವೆಲ್ ಆಗಿತ್ತು, ಕ್ರೇಜಿ ಮ್ಯಾಚ್ ಅನ್ಬೋದು. ಒಟ್ಟಿನಲ್ಲಿ 226 6 ವಿಕೆಟ್ ಕಳ್ಕೊಂಡ್ರೂ ಇರೋ ಕೆ ಆರ್ ಅವರು. ಮೇನ್ ಇಲ್ಲಿ ಸಾಲ್ಟ್ ಆಗಲಿ, ಮತ್ತು ಆಂಡ್ರೆ ರಸೆಲ್ ಆಗಲಿ, ರಿಂಕು ಸಿಂಗ್ ಆಗಲಿ, ಮೇನು ಶ್ರೇಯಸ್ ಅಯ್ಯರ್ 50 ಹೊಡೆದ್ರು. 50 ಮೇನ್ ಬಾಲ್ ಟು ಬಾಲ್ ಅವರು 50 ಹೊಡೆದಿದ್ದು ಅನ್ಬೋದು. ಅವರೇ ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದ್ರು. ಒಟ್ಟಿನಲ್ಲಿ ಲಾಸ್ಟ್ವರೆಗೂ ನಾವು ನಿಂತಿರ್ತೀವಿ ಗುರು, ಯಾರು ಹೆಂಗಾರು ಆಡಲಿ, ನಾನು ಲಾಸ್ಟ್ವರೆಗೂ ನಿಂತು ಇಷ್ಟು ರನ್ನ ಹೊಡಿತೀನಿ ಅಂದ್ಬಿಟ್ಟು ಅವ್ರದ್ದು ಮೇನು ಕ್ರೂಸರ್ ರನ್ ಆಯಿತು. ಆಂಡ್ರೆ ರಸೆಲು, ರಿಂಕು ಸಿಂಗು ಅವರಲ್ಲೆಲ್ಲ ಮೇನು ಗುರು ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಡೆದ್ರು. ಅವರಿಂದನೇ ಮ್ಯಾಚು ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಚೆನ್ನಾಗಿ ಹೊಡೆದ್ರು. ಒಟ್ಟಿನಲ್ಲಿ ಮ್ಯಾಚ್ ಚೆನ್ನಾಗಿತ್ತು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ನ ಇವರು ಮಾಡಿಕೊಂಡ್ರು. ಒಟ್ಟಿನಲ್ಲಿ 226 6 ವಿಕೆಟ್ನ ಕಳ್ಕೊಂಡು ಒಟ್ಟಿನಲ್ಲಿ ಅದನ್ನು ಟಾರ್ಗೆಟ್ ಮಾಡೋಕ್ಕೆ ಬಂದವರು ವಿರಾಟ್ ಕೊಹ್ಲಿ ಏನೋ ಒಂದು ಕೆವೆ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಅದೇನು ಔಟ್ ಇಲ್ವಾ ಅನ್ನೋ ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಔಟ್ ಆದರು, ಅದೇನು ಮಾಡೋಕ್ಕಲ್ಲ, ಒಂದು ಹಾಫ್ ಡೇ ಅನ್ಬೋದು. ಒಟ್ಟಿನಲ್ಲಿ ಡೂಪ್ಲೇಸ್ ಔಟ್ ಆದರು. ಮೇನ್ ವಿಲ್ ಜಾಕ್ಸನ್ನು, ರಜತ್ ಪಟಿದಾರ್ ಒಳ್ಳೆ ಬ್ಯಾಟಿಂಗ್ ಆಡಿದ್ರು. 100 ಪಾರ್ಟ್ನರ್ಶಿಪ್ನ ಇವರೇ ಮಾಡಿಕೊಟ್ಟಿದ್ರು ಅನ್ಬೋದು ಆರ್ ಸಿ ಬಿಗೆ. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ 2 ವಿಕೆಟ್ ಕಳ್ಕೊಂಡಿತ್ತು ಆರ್ ಸಿ ಬಿ. ಒಟ್ಟಿನಲ್ಲಿ ಎಲ್ಲೋ ಮ್ಯಾಚ್ ಇದ್ದಿದ್ದು, ವಿರಾಟ್ ಕೊಹ್ಲಿ ಏನಾದ್ರು ಔಟ್ ಆಗ್ಬಿಟ್ರೆ ಹೆಂಗಪ್ಪ ಮ್ಯಾಚ್ ಅಂದಿದ್ದಕ್ಕೆ ಮೇನ್ ಇಲ್ಲಿ ವಿಲ್ ಜಾಕ್ಸಲ್ಲಿ ಅಗ್ರೆಸಿವ್ ಆಗಿ ಆಡಿದ್ರು, ರಜತ್ ಪಟಿದಾರ್ ಅಗ್ರೆಸಿವ್ ಆಗಿ ಆಡಿದ್ರು. ಮೇನ್ ಇಲ್ಲಿ ಗ್ರೀನೇ ಔಟ್ ಆಗಿದ್ದು ಇಲ್ಲಿ ಆರ್ ಸಿ ಬಿಗೆ ಒಂಚೂರು ವೀಕ್ ಆಯಿತು. ಒಟ್ಟಿನಲ್ಲಿ ಅವ್ರೇನಾರು ಒಂದು 20 ರನ್ ತೆಗ್ದಿದ್ರೆ ಮ್ಯಾಚು ಇಲ್ಲಿ ಗೆಲ್ಲೋ ಮೂಮೆಂಟ್ ಇತ್ತು. ಒಟ್ಟಿನಲ್ಲಿ ಅದೇ ಗುರು ಇಲ್ಲಿ DK ಮತ್ತು ಸುರೇಶ್ ಪ್ರಭುದೇವ್ ಅವರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಸುರೇಶ್ ಪ್ರಭುದೇವ್ ಇಂಪ್ಯಾಕ್ಟ್ ಪ್ಲೇಯರ್ಗೆ ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಆರ್ ಸಿ ಬಿಗೆ ಮಾಡಿಕೊಟ್ರು.
ಒಟ್ನಲ್ಲಿ 18 ಬಾಲಲ್ಲಿ 24 ಒಳ್ಳೆ ರನ್ನ ಇವರು ಮೇನ್ ಇಂಪಾರ್ಟೆಂಟ್ ಬ್ಯಾಟರ್ ಆಗಿ ಇವರು ಮಾಡ್ಕೊಂಡ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮ್ಯಾಕ್ಸ್ವೆಲ್ನ ಆಡಿಸಿತ್ತಿಲ್ಲ, ಡಿ ಕೆನ ಆಡಿಸಿದ್ರು. ಒಟ್ನಲ್ಲಿ ಆರ್ ಸಿ ಬಿ ಒಳ್ಳೊಳ್ಳೆ ಚೇಂಜ್ ಮಾಡ್ಕೊಂಡು ಒಟ್ನಲ್ಲಿ ಚೆನ್ನಾಗಿತ್ತು ಮ್ಯಾಚ್. ಎಲ್ಲೋ ಆರ್ ಸಿ ಬಿ ಇನ್ನೇನು ಗೆದ್ದುಬಿಡ್ತಾರಲ್ಲ ಅನ್ನೋ ಮೂಮೆಂಟಲ್ಲಿ ಮೇನ್ ಇಲ್ಲಿ ಹರ್ಷಿತ್ ರಾಣಾಗೆ ಕ್ರೆಡಿಟ್ ಕೊಡಬೇಕು. 4 ಓವರ್ಗೆ 33 ರನ್ನ ಹೊಡೆಸ್ಕೊಂಡು 2 ವಿಕೆಟ್ ತೆಗೆದ್ರು. ಅದೇ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಮಿಚಕ್ ಸ್ಟಾರ್ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಆದರು, ಅವ್ರಿಗೆ ಬರೀ 3 ಓವರ್ ಕೊಟ್ಟರು. ಅವ್ರು ಏನು ಕದೆ ನೆಕ್ಸ್ಟ್ ಲೆವೆಲ್ ಹೊಡೆಸ್ಕೋತಾರೆ, ಮ್ಯಾಚ್ ಗೆಲ್ಲಿಸ್ಕೊಡ್ತಾರೆ. ಒಟ್ನಲ್ಲಿ ಮೇನ್ ಗುರು ಇವರು ಸಿಕ್ಕಾಬಿಟ್ಟೆ ಪವರ್ ಪ್ಲೇನಲ್ಲಿ ರನ್ ಹೊಡೆದಿರೋ ಮ್ಯಾಚ್ ಗೆಲ್ಲೋ ಮೂಮೆಂಟ್ ಇದ್ರು. ಮೇನ್ ಪವರ್ ಪ್ಲೇ ಮತ್ತು KKR ಪವರ್ ಪ್ಲೇ ಸೇಮ್ ಇತ್ತು. ಆರ್ ಸಿ ಬಿ 70 ರನ್ ಹೊಡೆದಿದ್ರು. ಮೇನ್ ವಿಲ್ ಜಾಕ್ಸ್ ಏನಾರು ಇಲ್ಲ ಅಂದಿದ್ರೆ ಇವರು ಇಷ್ಟು ಬರೋಕ್ಕೂ ಆಯ್ತಿರಲಿಲ್ಲ. ವಿಲ್ ಜಾಕ್ಸು, ರಜತ್ ಪಟಿತಲು, ಡಿ ಕೆ ಇವರೆಲ್ಲ ನೆಕ್ಸ್ಟ್ ಲೆವೆಲ್ ಮ್ಯಾಚನ್ನ ತಗೊಂಡೋಗಿದೆ. ಮ್ಯಾಚ್ ಇಲ್ಲ ಮೇನ್ ಇಲ್ಲಿ ಕರಣ್ ಶರ್ಮಾ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಮೇನ್ ಗುರು ಅವರು ಬರೀ ಬೌಲರ್ ಆಗಿದ್ದರು, ಆದರೂ ಅವರು ಒಳ್ಳೆ ಆಲ್ರೌಂಡರ್ ಆಗಿ ಆಡೋಕ್ಕೆ ಬಂದರು. ಒಟ್ಟಿನಲ್ಲಿ ಆಂಡ್ರೆ ರಸೆಲ್ ಮೇನ್ ಇಲ್ಲಿ ಕ್ರೂಸಲ್ಲಿ ಓವರ್ಗಳನ್ನ ಮಾಡಿಸ್ಕೊಟ್ರು. KKR ಆರ್ ಸಿ ಬಿ ವಿರುದ್ಧ ಒಟ್ಟಿನಲ್ಲಿ ಚೆನ್ನಾಗಿ ಮಾಡಿದ್ರು. ಆಂಡ್ರೆ ರಸೆಲ್ ಆಲ್ರೌಂಡರ್ ಪ್ರದರ್ಶನ ಮಾಡಿದ್ರು. ಒಟ್ಟಿನಲ್ಲಿ ಸುನೀಲ್ ನಾಯನು ಅಷ್ಟೇ 2 ವಿಕೆಟ್ ತೆಗೆದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಹರ್ಷಿತ್ ರಾಣಾ ಆಗಲಿ ಜಾಸ್ತಿ ಇಲ್ಲಿ ಮ್ಯಾಚ್ ಹೋಗಿದೆ ಆಲ್ಮೋಸ್ಟ್ ಇದರಿಂದ. ಅಂದರೆ ಮೇನು ಮಾರ್ಕಿ ಸ್ಟಾರ್ ಅಂದೇ ಮ್ಯಾಚು ಅಲ್ಲಿವರೆಗೂ 1 ರನ್ನಿಂದ ಮ್ಯಾಚ್ ರನ್ನಾಗಿ ಗೆಲ್ಲೋಕ್ಕೆ ಸಾಧ್ಯ ಆಗಿತ್ತು. ಇಲ್ಲಾಂದರೆ ಅವ್ರು ಏನಾದ್ರು ಕಡಿಮೆ ರನ್ ಹೊಡೆಸ್ಕೊಂಡಿದ್ದೀರಿ, ಇನ್ನೂ ಕಡಿಮೆ ರನ್ನಿಂದ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇತ್ತು. ಒಟ್ಟಿನಲ್ಲಿ ಅವರೇ ಎಲ್ಲರಿಗಿಂತ ಜಾಸ್ತಿ ರನ್ ಹೊಡೆಸ್ಕೊಂಡ್ರು. ಅದರಿಂದನೇ ಲಾಸ್ಟ್ವರೆಗೂ ಮ್ಯಾಚನ್ನು ತೊಗೊಂಡೋಗಿದ್ರು. ಲಾಸ್ಟ್ ಮ್ಯಾಚಲ್ಲಿ ಏನಾದ್ರು ಡಿ ಕೆ ಏನಾದ್ರು ಔಟ್ ಆಗಿತ್ತಿಲ್ಲ ಅಂದಿದ್ರೆ ಆಂಡ್ರೆ ರಸೆಲ್ ವಿಕೆಟ್ ತೆಗೆದಿತ್ತಾನ ಮ್ಯಾಚ್ ಲಾಸ್ಟ್ವರೆಗೂ ಹೋಗಿ ಡಿ ಕೆ ಏನಾದ್ರು ನಿಂತು ಗೆಲ್ಲಿಸ್ಬೋದಿತ್ತು. ಒಟ್ಟಿನಲ್ಲಿ ಡಿ ಕೆ ಅದು ತಪ್ಪು ಅನ್ಬೋದು. ಒಟ್ಟಿನಲ್ಲಿ ಏನು ಮಾಡೋಕ್ಕಲ್ಲ. ಡಿ ಕೆ ಒಟ್ಟಿನಲ್ಲಿ ಬೇಗನೆ ರನ್ನ ಮಾಡಿಕೊಟ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಕರಣ್ ಶರ್ಮಾ ಅವರು ಮೇನ್ ಬರೀ ಬೌಲರ್ ಆಗಿದ್ರು, ಅವರು ಬ್ಯಾಟ್ಸ್ಮನ್ ಆಗಿ ಆಡೋಕ್ಕೆ ಟ್ರೈ ಮಾಡ್ಕೊಂಡು ಒಟ್ಟಿನಲ್ಲಿ ಸಿಕ್ಕಾಬಡೆ ರನ್ನ ಹೊಡೆಸ್ಕೊಂಡ್ರೂ ಮ್ಯಾಚನ್ನ ಗೆದ್ರಲ್ಲ, ಅದು ರನ್ಔಟು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ನ ಇವರು ತಗೊಂಡು ಹೋದ್ರು KKR ವರ್ಸಸ್ ಆರ್ ಸಿ ಬಿಲಿ. ಒಟ್ಟಿನಲ್ಲಿ ಚೆನ್ನಾಗಿತ್ತು ಗುರು. ಮೇನ್ ಇಲ್ಲಿ ವಿರಾಟ್ ಕೊಹ್ಲಿ ಅಲ್ಲೇನಾರು ಒಂದು 10 ರನ್ನು, ಒಟ್ಟಿನಲ್ಲಿ ಗ್ರೀನ್ ಅವರು ಒಂದು 10 ರನ್ನು, ಅಲ್ಲೆಲ್ಲರೂ ಒಂದು ಗ್ಯಾಪಲ್ಲಿ ಒಂದು 10 ರನ್ನು, ಒಬ್ಬೊಬ್ರು ಒಂದು 20 ರನ್ ಹೊಡೆದಿದ್ರೆ ಈ ಮ್ಯಾಚು ಆರ್ ಸಿ ಬಿ ಗೆಲ್ಲೋ ಚಾನ್ಸ್ ಇತ್ತು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಕರಣ್ ಶರ್ಮಾ ಕ್ರೆಡಿಟ್ ಕೊಡಬೇಕು. ಒಟ್ಟಿನಲ್ಲಿ ಆರ್ ಸಿ ಬಿ ಗೆಲ್ಲೋ 18 ಲಾಸ್ಟ್ ಓವರ್ 20ನೇ ಓವರ್ಗೆ ಮ್ಯಾಚು ಆರ್ ಸಿ ಬಿ ಗೆಲ್ಲೋದಿಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಅಂದ್ಕೊಂಡಿದ್ರು. ಕರಣ್ ಶರ್ಮಾ ಹೊಡೆದಿದ್ದಕ್ಕೇ ಇಷ್ಟು ರನ್ ಬರೋಕ್ಕೆ ಕಾರಣ ಆಯಿತು. ಒಟ್ಟಿನಲ್ಲಿ 1 ರನ್ನಿಂದ ಗೆದ್ರಲ್ಲ. ಒಟ್ಟಿನಲ್ಲಿ ಆರ್ ಸಿ ಬಿ ಗೆಲ್ಲೋ ಮೂಮೆಂಟ್ನ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಏನೋ ಆರ್ ಸಿ ಬಿ ಎನರ್ಜಿ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಆರ್ ಸಿ ಬಿ ಏನಾಗಿದೆ ಅಂದರೆ ಮ್ಯಾಚ್ ಗುರು ನೆಕ್ಸ್ಟ್ ಲೆವೆಲ್ ತೊಗೊಂಡೋದ್ರು ಕರಣ್ ಶರ್ಮಾ. ಒಟ್ಟಿನಲ್ಲಿ ಆ ಓವರ್ ಚೇಂಜ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ ವಿಲ್ ಜಾಕ್ಸ್ಗೆ ಚಾನ್ಸ್ ಕೊಟ್ಟಿದ್ದು. ಒಟ್ಟಿನಲ್ಲಿ ಹೇಳಿದೆ ವಿಲ್ ಜಾಕ್ಸಿಗೆ ಚಾನ್ಸ್ ಕೊಟ್ರಿ, ಇವರು ಮ್ಯಾಚ್ ಟೀಮ್ನ ಚೇಂಜ್ ಮಾಡಿಕೊಂಡು ಗೆಲ್ಲೋ ಮೂಮೆಂಟ್ ಮಾಡ್ಕೋತಾರೆ ಅಂತ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಎಲ್ಲೋ ಆರ್ ಸಿ ಬಿ ಗೆಲ್ಲೋ ಮೂಮೆಂಟ್ನ ಇವರೇ ಕೈಯಾರೆ ಚೆಲ್ಕೊಂಡ್ರು. ಒಟ್ಟಿನಲ್ಲಿ ಡಿ ಕೆ ಔಟ್ ಆಗ್ಬಿಟ್ಟೆ, ಅದರಿಂದ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. ಆರ್ ಸಿ ಬಿ ಒಳ್ಳೆ ಬೌಲಿಂಗು ಮತ್ತು ಬ್ಯಾಟಿಂಗ್ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಗೆಲ್ಲೋ ಮೂಮೆಂಟ್ ಹೋಗಿ ಹಿಂಗೆ ಚಕ್ಕಂತ ಈ ಕಡೆ ಬಂದುಬಿಟ್ರಲ್ಲ, ಏನೂ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ KKR 1 ರನ್ನಿಂದ ಗೆದ್ರಲ್ಲ. ನೆಕ್ಸ್ಟ್ ಲೆವೆಲ್ ಗುರು ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಒಟ್ಟಿನಲ್ಲಿ ಅದು ಪ್ರಿವ್ಯೂ ಹೇಳಿದ್ದೆ KKR ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತೊಗೊಂಡು ಗೆಲ್ತಾರೆ ಅಂತ. ಒಟ್ಟಿನಲ್ಲಿ ಗೆದ್ದರು. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೆ ಏನಾರು ಇಷ್ಟ ಆಗಿರೋ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.